Hello everyone, welcome to Sanmargaha classes. The next question from the Enchanted Pool. Study the picture given below. Write a description or an account of what the picture suggests you in the paragraph. Okay, so ಈ picture ನೋಡ್ಬಿಟ್ಟು ನೀವು paragraph ಅನ್ನ ಬರಿಬೇಕು. You have to see this picture and write a paragraph on it. We'll see what is that. There was a small village on the banks of a river. Coconut trees grew on its bank. Village was surrounded by hills. At dawn, the people would be woken up by the chirping of birds on the branches of the trees. Here, we have described the nature. Okay, so nature ಹೇಗಿತ್ತು ಪ್ರಕೃತಿ ಸೌಂದರ್ಯವನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮಕ್ಕಳು. There was a small village. ಒಂದು ಚಿಕ್ಕ ಹಳ್ಳಿ ಇತ್ತು ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ನದಿಯ ತೀರದಲ್ಲಿ. ಕೊಕೊನಟ್ ಟ್ರೀಸ್ ಗ್ರೀವ್ ಆನ್ ಇಟ್ಸ್ ಬ್ಯಾಂಕ್ಸ್. ಅಲ್ಲಿ ಕೊಟ್ಟಿದಾರಲ್ವಾ ತೆಂಗಿನ ಮರಗಳು, ಸೊ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಟ್ರೀಸ್ ಗ್ರೀವ್ ಆನ್ ಇಟ್ಸ್ ಬ್ಯಾಂಕ್ಸ್. ವಿಲೇಜ್ ವಾಸ್ ಸರೌಂಡೆಡ್ ಬೈ ದ ಹಿಲ್ಸ್. ಸೊ ಅಲ್ಲಿ ಪರ್ವತಗಳನ್ನ ನಿಮಗೆ ಕೊಟ್ಟಿದ್ದಾರೆ, ಮೌಂಟೇನ್ಸ್. ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಹೇಗೆ. ವಿಲೇಜ್ ವಾಸ್ ಸರೌಂಡೆಡ್ ಬೈ hills. At dawn, the people would be woken up by the chirping of birds on the branches of the trees. ಅಲ್ಲಿ ಗಿಡ ಮರಗಳು ಇದ್ದಿದ್ದರಿಂದ ಆ ತೀರದಲ್ಲಿ ವಾಸವಾಗಿದ್ದಂತಹ ಜನರು ಹಕ್ಕಿಗಳ ಚಿಲಿಪಿಲಿಯೊಂದಿಗೆ ಎಚ್ಚರಗೊಳ್ಳುತ್ತಿದ್ದರು. As soon as the residents got up, the first thing they saw was the calm water of the river and people moving out in their boats. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಆ ಒಂದು ಸುಂದರ ಪ್ರಕೃತಿಯನ್ನ ಜನ ಏನ್ ನೋಡ್ತಾ ಇದ್ರು ಅಲ್ಲಿ. ಸೊ ಅಲ್ಲಿ ಫಸ್ಟ್ ಥಿಂಗ್ ದೇ ಸಾ ವಾಸ್ ದ ಕಾಮ್ ವಾಟರ್, ತುಂಬಾ ಶಾಂತವಾಗಿ ಹರಿಯುವ ನೀರು. ಅಂಡ್ ಪೀಪಲ್ ಮೂವಿಂಗ್ ಔಟ್ ಇನ್ ದ ಬೋಟ್ಸ್. ಸೊ ಆ ದೋಣಿಗಳಲ್ಲಿ ಜನ ಸಂಚಾರ ಮಾಡೋದನ್ನ ನೋಡ್ತಾ ಇದ್ರು. ಸೊ ಅಲ್ಲಿ ಪಿಕ್ಚರ್ ಅಲ್ಲಿ ಏನೇನ್ ಮೆನ್ಷನ್ ಮಾಡಿದಾರೋ ಯು ಹ್ಯಾವ್ ಟು ಡಿಸ್ಕ್ರೈಬ್ ದಟ್. ಓಕೆ, ದಟ್ಸ್ ಇಟ್. The people lived a simple life. ಹಳ್ಳಿ ಅಂತಂದ್ರೆ ಹಾಗೆ ಅಲ್ವಾ ಮಕ್ಕಳೇ. ಸೊ ದೇ ಲಿವ್ ಅ ಸಿಂಪಲ್ ಲೈಫ್. ದೇ ಸೋಲ್ಡ್ ಕೋಕೋನಟ್ಸ್ ಅಂಡ್ ಫಿಶ್ ಫ್ರಮ್ ದ ರಿವರ್ ಫಾರ್ ದ ಲೈವ್ಲಿಹುಡ್. ಸೊ ಅಲ್ಲಿ ಮೀನುಗಾರಿಕೆಯನ್ನ ಮಾಡಿ ಆ ಒಂದು ಮೀನುಗಳನ್ನ ಮಾರುವುದರ ಮೂಲಕ, ತೆಂಗಿನಕಾಯಿಯನ್ನ ಮಾರುವುದರ ಮೂಲಕ ಜೀವನವನ್ನ ನಡೆಸ್ತಾ ಇದ್ರು. ಬೋಟ್ಸ್ ವರ್ ದ ಓನ್ಲಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಶನ್. ಅಲ್ಲಿ ದೋಣಿಗಳೇ ಒಂದು ಸಂಚಾರದ ಪ್ರಮುಖ ಮಾಧ್ಯಮವಾಗಿದ್ದವು. ದೇ ಯೂಸ್ ದೆಮ್ ಫಾರ್ ಫಿಶಿಂಗ್, ಟ್ರಾನ್ಸ್ಪೋರ್ಟಿಂಗ್ ಗೂಡ್ಸ್ ಅಂಡ್ ಪೀಪಲ್ ಅಕ್ರಾಸ್. ಸೊ ದೋಣಿಗಳನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಮಕ್ಕಳೇ? ಮೀನುಗಾರಿಕೆಗೆ, ಟು ಟ್ರಾವೆಲ್, ಸಂಚಾರ ಮಾಡೋದಿಕ್ಕೆ ಅಲ್ವಾ. ಸೊ ಅದನ್ನೇ ಇಲ್ಲಿ ಬರೆದಿದ್ದಾರೆ. ದೇ ಯೂಸ್ ದೆಮ್ ಫಾರ್ ಫಿಶಿಂಗ್, ಟ್ರಾನ್ಸ್ಪೋರ್ಟಿಂಗ್ ಗೂಡ್ಸ್ ಅಂಡ್ ಪೀಪಲ್ ಅಕ್ರಾಸ್. ಸೊ ಇಷ್ಟೇ. ಇನ್ ದೀಸ್ ವರ್ಡ್ಸ್ ಯು ಹ್ಯಾವ್ ಎಕ್ಸ್ಪ್ಲೇನ್ಡ್ ದ nature, the surroundings, the boat, everything. Okay, ಅಲ್ಲಿ ಏನೇನಿದೆಯೋ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ನಿಮ್ಮದೇ ಆದಂತ ಸ್ವಂತ ವಾಕ್ಯದಲ್ಲಿ. ಓಕೆ, ಥ್ಯಾಂಕ್ ಯು.